ಸರ್ ಹೇಳಿ, ಈ ಗನ್ಸ್ ಆ್ಯಂಡ್ ರೋಸಸ್ ಅಂತೇಳಿ ಒಂದು ಸಿನಿಮಾ ಮಾಡಿದ್ದೀರಾ. ಸಿನಿಮಾಗೆ ನೀವೇ ಕೂಡ ಬಂಡವಾಳವನ್ನು ಹಾಕಿರುವಂಥದ್ದು. ಸಿನಿಮಾ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಸಿನಿಮಾನ ಈಗಾಗಲೇ ಏನು ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ತಾವು ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಈ ಗನ್ಸ್ ಆ್ಯಂಡ್ ರೋಸಸ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ನವ ಪ್ರತಿಭೆಗಳು ಮತ್ತು ನಾನು ಮೊದಲಿಂದ ಹೇಳ್ಕೊಂಬರ್ತಾಯಿದ್ದೀನಿ, ಬಡವರ ಮಕ್ಕಳ ಪ್ರತಿಭೆಗಳನ್ನ ಈ ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಕಥೆಗಾರ ಇರ್ಬೋದು, ಸಂಗೀತಗಾರ ಇರ್ಬೋದು, ನಿರ್ದೇಶಕ ಇರ್ಬೋದು, ನಾಯಕ ನಟ, ನಾಯಕ ನಟಿ, ನಡೆಸಿರ್ತಕ್ಕಂಥ ಎಲ್ಲ ಕಲಾವಿದರು, ನುರಿತ ಕಲಾವಿದರನ್ನು ಬಿಟ್ಟು ಉಳಿದವರೆಲ್ಲ ಬಡ ಪ್ರತಿಭೆಗಳಿದ್ದಾರೆ. ಅವರನ್ನು ಈ ಚಿತ್ರದ ಮೂಲಕ ನಾನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಜನವರಿ 3ನೇ ತಾರೀಕು ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ. ತಾವೆಲ್ಲ ಬಂದು ಈ ಸಿನಿಮಾನ ನೋಡಿ ಆ ಬಡ ಮಕ್ಕಳ ಪ್ರತಿಭೆಗಳಿಗೆ ಆಶೀರ್ವಾದ ಮಾಡಬೇಕಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಸರ್ ಆ್ಯಕ್ಚುಲಿ ಏನು ಕತೆ ಏನಿದೆ ಸರ್? ಗನ್ಸ್ ಆ್ಯಂಡ್ ರೋಸಸ್ ಅಂತಂದರೆ ಡಿಫ್ರೆಂಟ್ ಆಗಿದೆ ಟೈಟ್ಲು. ಹೌದು, ಅಂದರೆ ಏನು ಮೆಸೇಜ್ ಇದು? ಇದು ಮಾಸ್ ಪಿಕ್ಚರ್. ಟೋಟಲಿ ಒಂದು ಮಾಸ್ ಪಿಕ್ಚರ್ ಅಂತ ಕರಿತೀವಿ. ಈ ಡ್ರಗ್ ಮಾಫಿಯಾ ಮತ್ತು ಈ ಲವ್ ಎರಡು ಬ್ಲೆಂಡ್ ಮಾಡಿರ್ತಕ್ಕಂಥ ಒಂದು ಕಥೆ. ಟೋಟಲ್ ಎಷ್ಟು ದಿವಸ ಶೂಟಿಂಗ್ ಆಗಿದೆ? ನಾವು 45-48 ದಿನ ಮಾಡಿದ್ದೀವಿ. ಬೆಂಗಳೂರು ಹೊರಗಡೆ ಇಲ್ಲ, ಬೆಂಗಳೂರು ಮಾತ್ರ ಮಾಡಿದ್ದೀವಿ. ಓಕೆ, ಕಂಪ್ಲೀಟ್ ರೆಡಿ ಇದೆ ಈಗ? ರೆಡಿ ಇದೆ. ಈಗ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಬಗ್ಗೆ ಬೇರೆ ಏನು ಹೇಳಿ ಸರ್? ಬೇರೆ ನಾನು ಅಭಿಮಾನಿಗಳು ಕೇಳೋದು, ಕನ್ನಡ ಚಿತ್ರಾಭಿಮಾನಿಗಳಿಗೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು.